ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಓಕೆ ಗೈಸ್, ಅಂದರೆ ನಿನ್ನೆ ಸಂಡೇ ಎಪಿಸೋಡಿಂದ ಮೈಕಲ್ ಅಜಯ್ ಅವ್ರನ್ನ ಈಚೆ ಕರೆದಿದ್ದಾರೆ. ಅಂದರೆ ಅವ್ರು ಬಂದು ಎಲಿಮಿನೇಷನ್ನಾಗಿ ಈಚೆ ಬಂದಿರೋದು. ಸೊ ಅವ್ರನ್ನ ಯಾರು ಜಿಯೋ ಸಿನಿಮಾದವ್ರು ಕರೆದ್ಬಿಟ್ಟು ಒಂದು ಇಂಟರ್ವ್ಯೂ ಥರ ಮಾಡ್ತಾರೆ. ಸೊ ಯಾರು ಈಚೆ ಬರ್ತಾರೋ ಎಲ್ಲರೂ ಕೂಡ ಅದೇ ಥರ ಮಾಡ್ತಾರೆ. ಸೊ ನಿನ್ನೆ ಮೈಕಲ್ ಅಜಯ್ ಅವ್ರನ್ನ ಕರೆದ್ಬಿಟ್ಟು ಸೊ ಅವರ ಪ್ರಕಾರ ಟಾಪ್ 5 ಯಾರು ಮತ್ತು ವಿನ್ನರ್ ಯಾರು ಆಗ್ತಾರೆ, ಸೊ ಹಾಗೆ ಅವರ ಪ್ರಕಾರ ಅಂದರೆ ಇನ್ನು ಫೇಕ್ ಯಾರಿದ್ದಾರೆ ಮನೆಯಲ್ಲಿ. ಸೊ ಅಂದರೆ ಅದು ಎಲ್ಲರೂ ಕೇಳೋದಾರೆ ಕಾಮನ್ ಕ್ವಶನ್ಸ್. ಅದು ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಶ್ರೀ ಮ್ಯಾಮ್ ಹತ್ರ ಕೇಳಿದಾಗ ಅವರು ಕೂಡ ಟಾಪ್ 5 ಹೇಳಿದರು. ಮತ್ತು ಅದೇ ಥರನೇ ಮತ್ತು ಶ್ರೀ ಮ್ಯಾಮ್ ಅವ್ರನ್ನ ವಾಪಸ್ ಸುದೀಪ್ ಅವ್ರ ಮನೆ ಸ್ಯಾಟರ್ಡೇ ಬರ್ಸಲ್ಲ ಕರೆದ್ಬಿಟ್ಟು ಟಾಪ್ 3 ಕೇಳಿದಾಗ ಅದರಲ್ಲಿ ಅಂದರೆ ತುಂಬ ಒಂಥರ ಏನು ಬದಲಾವಣೆ ಆಯಿತು. ಸೊ ಅದ್ರ ಬಗ್ಗೆ ಕೂಡ ಮುಂದೆ ಮಾತಾಡ್ತೇನಂತೆ, ಅದು ಸ್ವಲ್ಪ ಶಾಕಿಂಗ್ ಕೂಡ ಇತ್ತು ನನಗೆ. ಓಕೆ, ಅಂದರೆ ಇವಾಗ ಮೈಕಲ್ ಅವ್ರ ಬಗ್ಗೆ ಬಂದರೆ ಗೈಸ್, ಮೊದಲನೇದಾಗಿ ಮೈಕಲ್ ಅವ್ರ ಪ್ರಕಾರ ಟಾಪ್ 5 ಯಾರು ಇರ್ತಾರೆ ಅಂತ ಕೇಳಿದರೆ ಸೊ ಸಂಗೀತ, ಕಾರ್ತಿಕ್, ಡ್ರೋನ್ ಪ್ರತಾಪ್, ವಿನಯ್ ಹಾಗೆ ತುಕಾಲಿ ಸಂತೋಷ್ ಅವರು ಇರ್ತಾರಂತೆ. ಇಲ್ಲಿ ನಾವು ಒಂದು ನೋಡ್ಬೇಕಾಗಿರೋದು ಏನಂತಂದರೆ ನಮ್ಮ ಮೈಕಲ್ ಅವ್ರ ಜೊತೆಗೆ ಕ್ಲೋಸ್ ಇದ್ದಂಥ ನಮ್ರತಾ ಗೌಡ ಅವರು ಟಾಪ್ 5 ಬರಲ್ಲ ಅಂತ. ಸೊ ಅವರು ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಮೈಕಲ್ ಅವ್ರ ಮನೇಲಿದ್ದಾಗ ಏನಾದರೂ ಇದೇ ಸೇಮ್ ಮಾತನ್ನ ಕೇಳಿದರೆ ಸೊ ಅಲ್ಲಿ ತುಕಾಲಿ ಅವ್ರು ಬರ್ತಾ ಇದ್ದಾರೆ ಅಥವಾ ನಮ್ರತಾ ಅವ್ರ ಹೆಸರೇ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಪ್ರಕಾರ ಟಾಪ್ 5 ಯಾರಾಗ್ಬೋದು, ಹಾಗೆ ನಿಮ್ಮ ಪ್ರಕಾರ ವಿನ್ನರ್ ಯಾರಾಗ್ಬೋದು, ಸೊ ಹಾಗೆ ನಿಮ್ಮ ಪ್ರಕಾರ ಫೇಕ್ ಯಾರಿದ್ದಾರೆ ಮನೆಯಲ್ಲಿ, ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಅಂದರೆ ಯಾರು ಫೇಕ್ ಇದ್ದಾರೆ, ಯಾರು ವಿನ್ ಆಗ್ಬೋದು, ಸೊ ಟಾಪ್ 5 ಯಾರು ಬರ್ತಾರೆ ಅಂದ್ಬಿಟ್ಟು. ಬಟ್ ನನ್ನ ಪ್ರಕಾರ ಓಕೆ ಅನಿಸುತ್ತೆ. ಅಂದರೆ ನಮ್ರತಾ ಗೌಡ ಅವರು ಫಸ್ಟ್ ಡೇಯಿಂದನೂ ಇದೇ ರೀತಿ ಆಡ್ಕೊಂಬಂದಿದ್ರೆ, ಅಂದರೆ ಇವಾಗ ಏನು ಆಡ್ತಾವ್ರೆ ಸ್ನೇಹಿತರು ಹೋದ್ಮೇಲೆ, ಸೊ ಅದೇ ರೀತಿ ಆಡ್ಕೊಂಬಂದಿದ್ರೆ ಡೆಫಿನೆಟ್ಲಿ ಅವರು ಕೂಡ ಟಾಪ್ 5 ಇರ್ತಾರೆ ಅಂತ ಹೇಳ್ಬೋದಿತ್ತು. ಬಟ್ ಇವಾಗ ತುಕಾಲಿ ಸಂತೋಷ್ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅಂದರೆ ಯಾವಾಗ ಸ್ಕೂಲ್ ಟಾಸ್ಕ್ ಆಯ್ತಲ್ಲ ಆ ವೀಕಿಂದ, ಸೊ ಮೇ ಬಿ ಅವ್ರು ಬಂದರೂ ಬರ್ಬೋದು. ಅದೇ ಹೇಳಿದ್ನಲ್ಲ, ಆ ಒಂದು ಅಂದರೆ ಕಾರ್ತಿಕ್, ಸಂಗೀತ, ಪ್ರತಾಪ್ ಅವರು ಹಾಗೆ ವಿನಯ್, ಇವ್ರು 4 ಜನಂತೂ ಡೆಫಿನೆಟ್ಲಿ 100% ಟಾಪ್ 5 ಇದ್ದೇ ಇರ್ತಾರೆ. ಸೊ ಮಿಕ್ಕಿರೋಂಥ ಒಂದು ಪ್ಲೇಸ್ಗೆ ವರ್ತೂರ್ ಸಂತೋಷ್ ಅವರು, ತುಕಾಲಿ ಸಂತೋಷ್ ಆಯಿತು, ತನಿಷಾ ಮತ್ತು ನಮ್ರತಾ, ಸೊ ಈ 4 ಜನದಲ್ಲಿ ಕಾಂಪಿಟೇಷನ್ ಇರುತ್ತೆ. ಸೊ ಅಂದರೆ ಅದೇ ಮೈಕಲ್ ಅವ್ರ ಪ್ರಕಾರ ಟಾಪ್ 5 ವಿನಯ್, ಸಂಗೀತ, ಕಾರ್ತಿಕ್, ಪ್ರತಾಪ್ ಮತ್ತು ತುಕಾಲಿ ಸಂತೋಷ್ ಅವ್ರನ್ನ ಸೇರಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನೋದು ಕೂಡ ತಿಳಿಸಿ. ಅದಾದಮೇಲೆ ಅವ್ರಿಗೆ ವಿನ್ನರ್ ಯಾರು ಆಗ್ಬೋದು ಅಂತ ಕೇಳ್ತಾ ವಿನಯ್ ಅವ್ರ ಹೆಸರು ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಡೆಫಿನೆಟ್ಲಿ ವಿನ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಅಂದರೆ ಮೈಕಲ್ ಅವರು ಡೆಫಿನೆಟ್ಲಿ ವಿನಯ್ ಅವ್ರ ಹೆಸರೇ ತಗೋತಾ ಇದ್ರು. ಯಾಕಂದರೆ ವಿನಯ್ ಅವರು ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಇದ್ದಾರೆ ಇದಕ್ಕೆ ಏನು ವಿನ್ ಆಗೋದಕ್ಕೆ. ಮತ್ತು ಅದೇ ರೀತಿ ಅಷ್ಟೊಂದು ಚೆನ್ನಾಗಿ ಆಟ ಕೂಡ ಆಡ್ಕೊಂಡು ಬಂದಿದ್ದಾರೆ. ಮತ್ತು ಹಾಗೆ ಮೈಕಲ್ ಅವ್ರ ಜೊತೆಗೆ ತುಂಬ ಒಂದು ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ರು ವಿನಯ್ ಅವರು ಕೂಡ. ಸೊ ಅಂದರೆ ಆಬ್ವಿಯಸ್ಲಿ ಇವಾಗ ಅವ್ರ ಹೆಸರೇ ತಗೋತಾರೆ. ಇನ್ಫ್ಯಾಕ್ಟ್ ವರ್ತೂರು ಏನಾದರೂ ಈಚೆ ಬಂದ್ಬಿಟ್ಟು, ವರ್ತೂರು ಏನಾದರೂ ಎಲಿಮಿನೇಷನ್ ಆಗಿ ಈಚೆ ಬಂದಾಗ ಸೊ ಅವ್ರನ್ನ ಯಾರು ವಿನ್ ಆಗ್ತಾರೆ ಅಂತ ಕೇಳಿದ್ರೆ ಅವ್ರು ಕೂಡ ಡೆಫಿನೆಟ್ಲಿ ಯಾರು ತುಕಾಲಿ ಸಂತೋಷ್ ಹೆಸರು ತಗೋತಾರೆ. ಸೊ ಅದೇ ಥರ ಮತ್ತು ಹಾಗೆ ತನೀಶ್ ಅವ್ರು ಬಂದಾಗ ಕೇಳಿದ್ರೆ ಅವ್ರು ಕೂಡ ಕಾರ್ತಿಕ್ ಅವ್ರ ಹೆಸರು ತಗೋತಾರೆ. ಅಂದರೆ ವರ್ತೂರ್ ಅವರು ಮತ್ತು ವರ್ತೂರ್ ಸಂತೋಷ್ ಅಣ್ಣ ಆಯಿತು ಮತ್ತು ತನೀಶ್ ಅವ್ರು ಈಚೆ ಬರ್ತಾರೆ ಅಂತ ಹೇಳ್ತಾ ಇಲ್ಲ. ಅಂದರೆ ಅವ್ರ ಜೊತೆ ಯಾರು ಕ್ಲೋಸ್ ಆಗಿರ್ತಾರೆ ಸೊ ಮೇ ಬಿ ಅವ್ರ ಹೆಸರೇ ತಗೋತಾರೆ ಆಲ್ಮೋಸ್ಟ್ ಅಂತ. ಸೊ ಅದಾದಮೇಲೆ ಗ್ಯಾಸ್ ಇವಾಗ ಹೇಳ್ತಾರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದು. ಮೈಕಲ್ ಅವ್ರ ಪ್ರಕಾರ ಮನೇಲಿ ಫೇಕ್ ಯಾರಿದ್ದಾರೆ ಅಂತ ಕೇಳಿದಾಗ ಇಂಟರ್ವ್ಯೂವಲ್ಲಿ, ಸೊ ಅವ್ರು ಹೇಳಿರೋ ಹೆಸರು ಬಂದು ಸಂಗೀತ ಅವರು ಹಾಗೆ ಡ್ರೋನ್ ಪ್ರತಾಪ್ ಅವರು ಫೇಕ್ ಆಗಿದ್ದಾರೆ ಅಂತ. ಅಂದರೆ ಇವಾಗ ಏನು ಗೊತ್ತಾ, ಅವ್ರು ಜಸ್ಟ್ ಇವಾಗ ತಾನೇ ಮನೆಯಿಂದ ಈಚೆ ಬರ್ತಾ ಇರೋದು. ಸೊ ಅವರ ಒಪಿನಿಯನ್ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಏನಿತ್ತು ಅದ್ರ ಪ್ರಕಾರ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಅವ್ರು ಫೇಕ್ ಆಗಿದ್ದಾರಂತೆ. ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರವ್ರ ಒಪಿನಿಯನ್ ಪ್ರಕಾರ ಅವ್ರು ಹೇಳಿರ್ತಾರೆ. ಸೊ ಇವಾಗ ನಿಮ್ಮ ಒಪಿನಿಯನ್ ಪ್ರಕಾರ ನೀವು ನೋಡ್ತಾ ಇರೋಂಥ ಬಿಗ್ ಬಾಸಲ್ಲಿ ಸೊ ನಿಮಗೆ ಯಾರು ಫೇಕ್ ಆಗಿದ್ದಾರೆ ಅಂತ ಅನಿಸುತ್ತೆ, ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರು ಫೇಕ್ ಆಗಿದ್ದಾರೆ, ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಗೈಸ್ ಅದಾದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು, ಸಿರಿ ಮ್ಯಾಮ್ ಅವರು ಅದೇ ಅವ್ರು ಈಚೆ ಬಂದ ತಕ್ಷಣ ಜಿಯೋ ಸಿನಿಮಾದ ಕರೆದ್ಬಿಟ್ಟು ಇಂಟರ್ವ್ಯೂ ಮಾಡಿದಾಗ ಅವರ ಟಾಪ್ 5 ಹೇಳಿರ್ತಾರೆ. ಆ ಟಾಪ್ 5 ಪ್ರತಾಪ್ ಹೆಸರು ಇರೋದಿಲ್ಲ. ಬಟ್ ಮೊನ್ನೆ ಸ್ಯಾಟರ್ಡೇ ಎಪಿಸೋಡಲ್ಲಿ ಅವರ ಒಂದು ವಿಟಿ ತೋರಿಸ್ತಾರೆ ಗೊತ್ತಾ. ಅಂದರೆ ಅವರ ಜರ್ನಿ ವಿಟಿ ತೋರಿಸುವಾಗ ಸುದೀಪ್ ಅವ್ರು ಕೇಳಿದಾಗ ಟಾಪ್ 5 ಯಾರು ಬರ್ತಾರೆ ಅಂತ ಸುದೀಪ್ ಅವ್ರನ್ನ ಕೇಳಿದಾಗ ಸೊ ಅವ್ರು ಹೇಳಿದ್ದು ಬಂದು ಸಂಗೀತ, ಕಾರ್ತಿಕ್ ಮತ್ತು ಡ್ರೋನ್ ಪ್ರತಾಪ್ ಅವರು ಇರ್ತಾರೆ ಅಂತ. ಗೊತ್ತಿಲ್ಲ, ಅಂದರೆ ಒಂದು ವೀಕಲ್ಲಿ ಅಂದರೆ ಅವರ ಮೈಂಡ್ ಸೆಟ್ ಯಾಕೆ ಚೇಂಜ್ ಆಯಿತು ಅಂತ. ಮೇ ಬಿ ಈಚೆ ಬಂದಾಗ ಸೊ ಫ್ಯಾನ್ ಬೇಸ್ ಎಲ್ಲ ನೋಡಿ ಏನಾದರೂ ಚೇಂಜ್ ಆಗಿರ್ಬೋದು, ಓಟ್ಸ್ ಬರ್ತಾ ಇರೋದು, ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಅಂತ. ಸೊ ಅದೇ ಸಿರಿ ಮ್ಯಾಮ್ ಹೇಳಿರೋ ಪ್ರಕಾರ ಕಾರ್ತಿಕ್, ಸಂಗೀತ ಮತ್ತು ಪ್ರತಾಪ್ ಅವರು ಟಾಪ್ 3 ಇರ್ತಾರಂತೆ. ಸೊ ಅದರಲ್ಲಿ ಯಾರು ಕಾರ್ತಿಕ್ ಅವ್ರು ವಿನ್ ಆಗ್ತಾರೆ ಅಂತ ಹೇಳಿದಾರೆ ಅನ್ಸುತ್ತಲ್ಲ. ಸೊ ಕಾರ್ತಿಕ್ ಅಥವಾ ಸಂಗೀತ ಯಾರು ಅನಿಸುತ್ತೆ, ಮೇ ಬಿ ಕಾರ್ತಿಕ್ ಅವರು ವಿನ್ ಆಗ್ತಾರೆ ಅಂತ ಹೇಳಿದ್ದಾರೆ ಅನ್ಕೋತೀನಿ ನಾನು, ಸಿರಿ ಮ್ಯಾಮ್ ಅವರು. ಸೊ ಮೈಕಲ್ ಅವ್ರ ಪ್ರಕಾರ ವಿನಯ್ ವಿನ್ನರ್ ಆಗ್ತಾರೆ, ಸಿರಿ ಮ್ಯಾಮ್ ಅವ್ರ ಪ್ರಕಾರ ಕಾರ್ತಿಕ್ ವಿನ್ ಆಗ್ತಾರೆ. ಸೊ ನಿಮ್ಮ ಪ್ರಕಾರ ವಿನ್ನರ್ ಯಾರು ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೋಡಿ ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.